ವಿಧಿ 163 ಅದ್ರ ಪ್ರಕಾರ ಏನು ಅಂತ ಹೇಳಿದ್ರೆ ಪ್ರತಿಯೊಬ್ಬ ರಾಜ್ಯಪಾಲರು ಕೂಡ ಅವರು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಯಾರು ಇರ್ತಾರೆ ಅವರ ಹೇಳಿದ ದೃಷ್ಟಿಕೋನದಿಂದನೇ ಅವ್ರು ಮಾತಾಡಬೇಕಾಗುತ್ತೆ. ಯಾಕಂದ್ರೆ 176 ಆರ್ಟಿಕಲ್ 176 ಪ್ರಕಾರ ರಾಜ್ಯಪಾಲರು ಮೊದಲನೇ ಬಾರಿ ಅಂದ್ರೆ ವಾರ್ಷಿಕವಾಗಿ ಮೊದಲನೇ ಬಾರಿ ಮಾತಾಡೋ ಸಂದರ್ಭದಲ್ಲಿ ಅವರು ಮಾತಾಡಬೇಕಾಗಿರುವಂಥದ್ದು ಯಾವ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಏನ್ ಅಡ್ವೈಸ್ ಕೊಡುತ್ತೆ ಅದ್ರ ಮೇಲೆ ಮಾತಾಡಬೇಕಾಗುತ್ತೆ. ಅದು ಬಿಟ್ಟು ಬೇರೆ ಯಾವ್ದು ಮಾತಾಡೋದಕ್ಕೆ ಅವಕಾಶ ಇಲ್ಲ. ಮಾತಾಡಿ ಕೊನೆಗೆ ಅವ್ರ ಪ್ರೆಸ್ ನೋಟ್ ನನಗೆ ಇಷ್ಟ ಇರ್ಲಿಲ್ಲ, ಆದ್ರೂ ನಾನು ಮಾತಾಡಿದ್ದೀನಿ ಅಂತ ಅವ್ರು ಪ್ರೆಸ್ ರಿಲೀಸ್ ಮಾಡಬಹುದು, ಹೇಳ್ಬೋದಿತ್ತು, ಅಧಿಕಾರ ಅವ್ರಿಗೆ. ಅದು ಮಾಡ್ಲಿಲ್ಲ. ಒಂದು ಎರಡನೇ ವಿಚಾರ ಅಂತ ಹೇಳಿದ್ರೆ ಆರ್ಟಿಕಲ್ 258 ಪ್ರಕಾರ ಪ್ರತಿಯೊಂದು ಅಲೋಕೇಶನ್ ಯಾವ್ದಿದೆ ಅಂದ್ರೆ ಇವಾಗ ಯಾವ ಹಂಚಿಕೆ ಆಗ್ಬೇಕಾಗಿದೆ ರಾಜ್ಯ ಸರ್ಕಾರಕ್ಕೆ ಅದು ರಾಜ್ಯ ಸರ್ಕಾರವನ್ನು ಮಾತಾಡಿ ಆಮೇಲೆ ಮಾಡ್ಬೇಕಾಗುತ್ತೆ. ಕನ್ಸಲ್ಟೇಷನ್ ಇರಬೇಕಾಗುತ್ತೆ. ಕನ್ಸಲ್ಟೇಷನ್ ಆಗ್ಲಿಲ್ಲ VBG ರಾಮ್ಜಿ ಬಿಲ್ ಅಲ್ಲಿ. ಯಾವ ರಾಜ್ಯ ಸರ್ಕಾರದ ಜೊತೆನೂ ಕನ್ಸಲ್ಟೇಷನ್ ಆಗ್ಲಿಲ್ಲ. ಆಗದೇನೆ ಮಾಡಿರುವಂತ ಒಂದು ಕೆಲಸ ಇದು ಎರಡನೇದು. ಮೂರನೇದು ಅಂತ ಹೇಳಿದ್ರೆ ಈ ಎಂಟೈರ್ ವಿಚಾರದಲ್ಲಿ ಇವಾಗ ಡಿಮಾಂಡ್ ಬೇಸ್ಡ್ ಇರುತ್ತೆ. ಯಾವ ನಮ್ಮ ಬೇಡಿಕೆ ಮೇಲೆ ಇರುವಂತ ಒಂದು ನರೇಗಾ ಇದ್ದಿದ್ದು ಇವಾಗ ಏನಾಗಿದೆ ಅಂತ ಹೇಳಿದ್ರೆ ಪೂರೈಕೆ ಆಧಾರಿತವಾಗಿ ಇರುವಂತದ್ದು. ಸೊ ಅದಕ್ಕೋಸ್ಕರ ಇವತ್ತು ಯಾವುದೇ ಒಬ್ಬ ಲೇಬರ್ ಬಂದು ನನಗೆ ಕೆಲಸ ಕೊಡಿ ಅಂತ ಕೇಳುವಂತ ಪ್ರಮೇಯ ಬರೋದಿಲ್ಲ. ಆಯ್ತಾ? ಇವಾಗ ಆ ಸ್ಕೀಮ್ ಅಡಿ ಬಂದ್ರೆ ಪರವಾಗಿಲ್ಲಪ್ಪ ನೀನ್ ಬರ್ಬೋದು ಅಂತ ಹೇಳ್ತಾರೆ. ಸೊ ಯಾರಿಗೆ ಇದರಿಂದ ಯಾರಿಗೆ ಪೆಟ್ಟು ಬೀಳುತ್ತೆ ಅನ್ನೋಂಥದ್ದು ಇವತ್ತು ರಾಜ್ಯದ ಜನ ಇವತ್ತು ನಿರ್ಣಯ ಮಾಡ್ಬೇಕಾಗುತ್ತೆ.